ಇದು ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಇಲ್ಲಿ ನೋಡಿದ್ರೆ ಇಲ್ಲಿ ಫೀಟಸ್ ಕಾಣಿಸ್ತಾ ಇದೆ. ಇಟ್ಸ್ ಅರೌಂಡ್ 5 to 6 weeks ಆ್ಯಂಡ್ ಹಾರ್ಟ್ ಬೀಟ್ ಎಲ್ಲ ಬಂದಿದೆ. ಬಟ್ ಇವ್ರಿಗೇನು ಅಂದರೆ ಒಂದು ಫೈಬ್ರಾಯ್ಡ್ ಗಡ್ಡೆ ಇದೆ. ಅಂದರೆ ಇದು ಫ್ರಮ್ ಅಂದರೆ ಮಯೋಮೆಟ್ರಲ್ ಫೈಬ್ರಾಯ್ಡ್ ಫ್ರಮ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಎಂಡೋಮೆಟ್ರಿಯಮ್ ಟು ದ ಸಿರೋಸಾ. ಆ್ಯಂಡ್ 3D ಹಾಕಿ ನೋಡುವಾಗ ಇಲ್ಲಿ ನಮಗೆ ಈ ಲೆಫ್ಟ್ ಲ್ಯಾಟ್ರಲ್ ವಾಲಲ್ಲಿ ಇಟ್ ಇಸ್ ಆಕ್ಯುಪೈಯಿಂಗ್ ಎ ಸ್ಪೇಸ್ ಸಚ್ ದಟ್ ಎಕ್ಸ್ಟೆಂಡಿಂಗ್ ಅಪ್ ಟು ದ ಸಿರೋಸಾ ಫ್ರಮ್ ದ ಎಂಡೋಮೆಟ್ರಿಯಮ್. ಸೊ ಈ ಥರ ಲೊಕೇಶನಲ್ಲಿ ಇರುವಾಗ ಅಂದರೆ ಇಲ್ಲಿ ಮಗು ಬೆಳವಣಿಗೆ ಆಗಬೇಕು ಅಂದರೆ ಇದು ಅಡ್ಡಿ ಬರುತ್ತೆ. ಇನ್ನೊಂದೇನು ಅಂದರೆ ಫೈಬ್ರಾಯ್ಡ್ ಗಡ್ಡೆಗಳು ಒಂದು 3 to 4 centimeter ಮೇಲೆ ಇರುವಾಗ ಅದು ತೆಗೆಸೋದು ಒಳ್ಳೆಯದು. ಅದು ಈ ಥರ ಕ್ಯಾವಿಟಿನ ಡಿಸ್ಟಾರ್ಟ್ ಮಾಡ್ತಾ ಇದ್ದರೆ ಅದು ಖಂಡಿತ ತೆಗೆದು ಅದಾದಮೇಲೆ ಪ್ರೆಗ್ನೆನ್ಸಿ ಆದರೆ ತುಂಬ ಒಳ್ಳೆಯದು. ಇವಾಗೇನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಈ ಫೈಬ್ರಾಯ್ಡ್ ಗಡ್ಡೆಗಳೇನಾದರೂ ಪೆಡಂಕ್ಲೇಟೆಡ್ ಫೈಬ್ರಾಯ್ಡ್ ಆ್ಯಂಡ್ ಸಿರೋಸಲ್ ಫೈಬ್ರಾಯ್ಡ್ ಅಂದರೆ ಯೂಟ್ರೈನ್ ಕ್ಯಾವಿಟಿ ಹೊರಗಡೆ ಏನಾದರೂ ಇದ್ದರೆ ನೀಡ್ ನಾಟ್ ಹ್ಯಾವ್ ಟು ರಿಮೂವ್. If at all it is inside the uterine cavity, distorting the uterine cavity, touching the endometrial layer or ಇಲ್ಲ ಈ ಮಯೋಮೆಟ್ರಿಯಮ್ ಲೇಯರಲ್ಲಿ ತುಂಬ ದೊಡ್ಡದಾಗಿದೆ, if at all your doctor feels like it can hamper the pregnancy path or pregnancy ಆದರೆ ಮಗುನ ವೆಯ್ಟು ಮತ್ತು ಮಗು ಗ್ರೋತ್ಗೆ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಟೈಮು ಈ ರೆಡ್ ಡಿಜನರೇಷನ್ ಅಂತ ಹೇಳ್ತೀವಿ, ಅಂದರೆ ಅದು ಸ್ವಲ್ಪ ದೊಡ್ಡದಾಗಿ ಅದಕ್ಕೆ ಸ್ವಲ್ಪ ಬ್ಲಡ್ ಫ್ಲೋ ಕಮ್ಮಿ ಆದಾಗ ಇದನ್ನು ತುಂಬ ಪೇನ್ ಕೊಡಲಿಕ್ಕೆ ಶುರು ಆಗುತ್ತೆ. ಸೊ ಆಲ್ ದಿಸ್ ಥಿಂಗ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಇಫ್ ಅಟ್ ಆಲ್ ಇಟ್ ಇಸ್ ನೆಸೆಸರಿ ಗೆಟ್ ದ ಥಿಂಗ್ ರಿಮೂವ್. ಸೊ ಈ ರಿಮೂವಲ್ ಬಂದರೆ ಈ ಸರ್ಜರಿ ಫೈಬ್ರಾಯ್ಡ್ ಗಡ್ಡೆಗಳು ಯೂಶ್ವಲಿ ಹಿಸ್ಟೋಲ್ಯಾಪ್ರೋಸ್ಕೋಪಿ ಮುಖಾಂತರ ನಾನು ಇಲ್ಲಿ ಆಯುಷಲ್ಲಿ ತೆಗಿತೀನಿ. ಸೊ ಈ ಹಿಸ್ಟ್ರೋಸ್ಕೋಪಿ ಅನ್ನೋದು ಯಾವಾಗ ಈ ಎಂಡೋಮೆಟ್ರಿಯಲ್ ಕ್ಯಾವಿಟಿ ಒಳಗಡೆ ತುಂಬ ಏನಾದರೂ ಪ್ರೊಟ್ರೂಷನ್ ಏನಾದರೂ ಇದ್ದರೆ ಯೂಶ್ವಲಿ ಚಿಕ್ಕದಾಗಿ ಏನಾದರೂ ಇದ್ದರೆ ಹಿಸ್ಟ್ರೋಸ್ಕೋಪಿ ಮುಖಾಂತರ ತೆಗಿಬೋದು. ಇಲ್ಲ ತುಂಬ ದೊಡ್ಡದಾಗಿದೆ ಲ್ಯಾಪ್ರೋಸ್ಕೋಪಿ ಬೇಕು ಅಂದರೆ ಇಟ್ ಇಸ್ ಬೆಟರ್ ಟು ಗೆಟ್ ಇಟ್ ಕಂಬೈನ್ಡ್ ಆ್ಯಂಡ್ ರಿಮೂವ್ ಇಟ್. And one more thing is like it is a simple surgery. You need not have to worry. 1 or 2 days stay early. You can go home back. So all these minimal invasive surgeries will be available everywhere. So get it done if at all it is very much necessary for a safe pregnancy and a healthy baby.